6 ಗಿರಿ ಕೆಳಗಾಗಿ 3 ಗಿರಿ ಮೇಲಾಗಿ ಮುತ್ತು ಮುಳ್ಳೈನ ಪಾದಕ್ಕೆ ಉಗೆ ಅಂದ್ರಪ್ಪ. ರಬ್ಳಿಗೆ ಅಂದ್ರೆ ರಾಗಿ ಅಂಬ್ಲಿನ ಇದು ಅವಾಗಿಂದ ಬಂದಿರುವಂಥದ್ದು. ಈ ಮಠದಲ್ಲಿ ಬಂದಂಥವ್ರಿಗೆ ಪ್ರಸಾದ ಹಸ್ದು ಯಾರು ಹೋಗ್ಬಾರ್ದು ಅಂತ ಹೇಳಿ. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ಗಂಗೆ ಬಾವಿ ನೋಡಿ, ಇಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇರತ್ತೆ ಯಾವಾಗ್ಲೂ. ಮಂಗಳವಾರನೂ ಎಷ್ಟು ಜನ ಅವರಲ್ಲಪ್ಪ. ಮುಳ್ಳಯ್ಯನಗಿರಿ ಸುಕ್ಷೇತ್ರ ಯಾವ ಕಾಲದ್ದು ಎಷ್ಟು ವರ್ಷದ ಇವೆಲ್ಲ. ಹಿಂಗೇನು ಹೋಗೋದು ನೋಡಿ. ಈ ಗಂಗೆ ಬಾವಿ ವಿಶೇಷತೆ ಏನು ಅಂತ ಹೇಳಿದ್ರೆ ಪುತ್ರ ಸಂತಾನ ಮಕ್ಕಳಿಲ್ಲದೆ ಇರೋರು ಈ ಗಂಗೆ ಬಾವಿಗೆ ಬರೋದಕ್ಕೆ ಮುಂಚೆ ಅಲ್ಲಿ ಮುಳ್ಳಯ್ಯನಗಿರಿಲಿರ್ತಕ್ಕಂಥ ಮುಳ್ಳಪ್ಪನ ಗದ್ಗೆ ಕೆಳಗಿರ್ತಕ್ಕಂಥ ಗುಹೆಗೆ, ಇಲ್ಲಿ ಮುಳ್ಳಪ್ಪ ಸ್ವಾಮಿಗಳು ಸಿದ್ಧ ಪುರುಷರು ಪವಾಡ ಪುರುಷರು ತಪಸ್ ಮಾಡಿದಂಥ ಜಾಗ. ಕರಡಿ ಗಿರಡಿ ಇದ್ದಾವಪ್ಪ. ತಾಯಿ ಒಳಗಡೆ ಗರ್ಭಗುಡಿ ಹೋಗ್ಬೇಕಾದ್ರೆ ಬಾಗಿಲು ತಾನೇ ತೆರ್ಕೊಳ್ಳುವಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ಅದೇ ದೇವಿರಮ್ಮ ಕ್ಷೇತ್ರ. ಕಟ್ಟಿನ ಚೌಡೇಶ್ವರಿ ಅತ್ಯಂತ ಶಕ್ತಿಶಾಲಿ ಚೌಡಿ ಅಂತ ಹೇಳ್ತಾರೆ ಇದನ್ನ. ಕರ್ನಾಟಕದಲ್ಲೇ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಚಿಕ್ಕಮಗಳೂರಿಂದ ಕೇವಲ 18 ಕಿಲೋಮೀಟರ್ ಸಕರಾಯಪಟ್ಟಣದಲ್ಲಿರ್ತಕ್ಕಂಥ ಅಯ್ಯನ ಕೆರೆಗೆ ನಾನು ಬಂದಿದ್ದೀನಿ. ಸ್ನೇಹಿತರೆ, ಇಲ್ಲೊಂದು ಜಂಕ್ಷನ್ ಏನು ಸಿಗತ್ತೆ, ಈ ಜಂಕ್ಷನ್ ಅಲ್ಲಿ ನಾವು ಲೆಫ್ಟಿಗೆ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ. ಹಾಗೆ ಸೀದಾ ಹೋದ್ರೆ ದೇವಿರಮ್ಮನ ದೇವಸ್ಥಾನ, ಮುಂದಕ್ಕೆ ಹಂಗೆ ಬಿಂಡ್ಗ ಈ ಕಡೆ ಹೋಗ್ತೀವಿ. ಇಲ್ಲಿ ಬೋರ್ಡ್ ಕೂಡ ಇದೆ ನೋಡಿ, ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ದತ್ತಾತ್ರೇಯ ಪೀಠ, ಗಾಳಿಕೆರೆ, ಆಮೇಲೆ ಮಾಣಿಕ್ಯದಾರ ಲೆಫ್ಟು, ದೇವಿರಮ್ಮ ಬಿಂಡ್ಗ ಸ್ಟ್ರೈಟು, ತರೀಕೆರೆ ಸ್ಟ್ರೈಟು. ಇವಾಗ ನಾವು ಲೆಫ್ಟಿಗೆ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿಗೆ. ಸ್ನೇಹಿತರೆ, ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಗೆಲ್ಲ ಹೋಗ್ಬೇಕಾದ್ರೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗತ್ತೆ. ಕಾರಿಗೆ 20 ರೂಪೀಸ್ ತೊಗೊಳ್ತಾರ, 20 ರೂಪಾಯಿ ತೊಗೊಳ್ತಾರೆ. ಒಂದೊಂದ್ಸಾರಿ ಚೆಕ್ ಮಾಡ್ತಾರೆ, ಒಂದೊಂದ್ಸಾರಿ ಮಾಡಲ್ಲ. ಇಲ್ಲ ಇತ್ತು ಚಿಲ್ಲರೆ. ಎಷ್ಟು ಕಾರ್ಗೆ 20? ಬೇರೆ ಬಸ್ಸಿಗೆ ಟಿಟಿಗೆಲ್ಲ? ಟಿಟಿಗೆ 30. ಹಾಂ, ಬೈಕಿಗೆ 10 ರೂಪಾಯಿ. ಓಕೆ. ಬಾಟ್ಲುಗಳು ನೋಡಿ ಎಲ್ಲ ತಗೋ, ಆ ಕಡೆ ಇಡಿ. ಬಾಟ್ಲುಗಳು ರಾಶಿ ಹಾಕಿದ್ದಾರೆ. ನೋಡಿ, ಫಾಗ್ ಎಲ್ಲ ಕವರ್ ಆಗಿದೆ. ಸಿಂಗಲ್ ರೋಡು, ಕೆಲವಾರು ಕಡೆ 2 ಗಾಡಿ ಪಾಸೇ ಆಗೋದಿಲ್ಲ. ಆದಷ್ಟು ಶನಿವಾರ ಭಾನುವಾರ ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಗಾಡಿ ಪಾಸ್ ಆದ್ರೆ ಇನ್ನೊಂದು ಗಾಡಿ ಪಾಸ್ ಆಗಕ್ಕೆ ಹಿಂಸೆ. ಸ್ನೇಹಿತರೆ ನೋಡಿ, ಇಲ್ಲಿ ಬೋರ್ಡ್ ಇದೆ, ಚಿಕ್ಕಮಂಗ್ಳೂರು 17, ದತ್ತಪೀಠ 16, ಝರಿ ಫಾಲ್ಸ್ 12, ಟೈಗರ್ ಸರ್ಕಲ್ ಅಂತೆ. ನೋಡಿ ಇಲ್ಲಿ ತ್ರಿವಿಕ್ ಹೋಟೆಲ್ಲು ಬೇರೆ ಊರಿಗೆ ಹೋಗುತ್ತೆ. ಇಲ್ಲಿ ನಾವು ಸೀತಾಳಯ್ಯನಗಿರಿ ಮುಳ್ಳಯ್ಯನಗಿರಿಗೆ ಇಲ್ಲಿ ರೈಟ್ ಹೋಗಬೇಕು. ಇದೊಂದು ಜಂಕ್ಷನ್ ಇದು. ಸ್ನೇಹಿತರೆ, ಸೀತಾಳಯ್ಯನಗಿರಿ ಸಿಕ್ತು. ಸೀತಾಳಯ್ಯನಗಿರಿ ಆದಮೇಲೆ ಇಲ್ಲಿಂದ ಕಂಟಿನ್ಯೂ ಆದರೆ ಹಾಗೆ ಮುಳ್ಳಯ್ಯನಗಿರಿ. ಸೀತಾಳಯ್ಯನಗಿರಿ ಒಂದು ಸಾರಿ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಠ ಇಲ್ಲಿ ಬಂದಿದ್ದೀನಿ. ಇಲ್ಲೋದ್ರೆ ಮುಳ್ಳಯ್ಯನಗಿರಿ ಬೆಟ್ಟ, ನಂದಿ, ಸೀತಾಳಯ್ಯನಗಿರಿ, ಸೀತಾಳಪ್ಪನ ನೋಡ್ತಾ ಇರೋದು. ತಿರ್ಗಾ ಬಿಸಿಲು ಹೋಯ್ತು, ತಿರ್ಗಾ ಮಂಜು ಕವರ್ ಆಯಿತು. ಇಲ್ಲಿ ಉದ್ಭವಲಿಂಗ ಇದೆಯಂತೆ, ಸೀತಾಳ ಮಲ್ಲಿಕಾರ್ಜುನ. ಇಲ್ಲಿ ತೀರ್ಥ ಕೂಡ ಬರತ್ತಂತೆ. ಅಂದರೆ ಮೇಲ್ಗಡೆ ಮುಳ್ಳಯ್ಯನಗಿರಿಯಲ್ಲಿ ಅಭಿಷೇಕ ಆಗಿದ್ದ ನೀರು ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಶ್ರೀ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ, ಹಾಗೆ ಇಲ್ಲಿ ವೀರಭದ್ರ ಸ್ವಾಮಿ ಸನ್ನಿಧಿ ಇದೆ.
ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಕೆಳಗಡೆ ಉದ್ಭವ ಲಿಂಗ ಇರುವಂಥದ್ದು. ಅದು ಅಭಿಷೇಕದ ಟೈಮಲ್ಲಿ ಅಷ್ಟೇ ತೋರಿಸುವಂಥದ್ದು. ಅದನ್ನು ಹೂದಲ್ಲಿ ಮುಚ್ಚಿದ್ದಾರೆ. ಅಲ್ಲಿ ತೀರ್ಥ ಬರುತ್ತೆ. ನಾನು ಆಗಲೇ ಏನು ಹೇಳಿದೆ. ನೋಡಿ, ಇಲ್ಲಿ ವೀರಭದ್ರ ಸ್ವಾಮಿ ಮತ್ತು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿ, ಹಾಗೆ ಇಲ್ಲಿ ಕ್ಷೇತ್ರ ಪಾಲಕ ತಿರುಮಲೇಶ್ವರ. ದಾಸೋಹ ಮಂದಿರ. ಸ್ನೇಹಿತರೆ, ಇಲ್ಲಿ ರಬ್ಳಿಗೆ ನಾ ಹೇಳೋದಿದ. ರಬ್ಳಿಗೆ ಅಂದರೆ ರಾಗಿ ಅಂಬ್ಲಿನ. ಇದು ಅವಾಗಿಂದ ಬಂದಿರುವಂಥದ್ದು. ಈ ಮಠದಲ್ಲಿ ಬಂದಂಥವ್ರಿಗೆ ಪ್ರಸಾದ ಹಸ್ದು ಯಾರು ಹೋಗಬಾರ್ದು ಅಂತ ಹೇಳಿ ಮುಂಚೆ ಏನು ಭಿಕ್ಷಾಟನೆ ಮಾಡಿ ಬರ್ತಾಯಿದ್ರು. ಅವಾಗ ತರ್ತಾ ಇದ್ದಂಥ ಪದಾರ್ಥಗಳನ್ನೆಲ್ಲ, ಧಾನ್ಯಗಳನ್ನೆಲ್ಲ ಅಂಬ್ಲಿ ಮಾಡಿ ಕೊಡೋರು ಬರೋರಿಗೆ. ಸೊ ಈಗೂ ಕೂಡ ಆ ಪದ್ಧತಿನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಾಗಿ ಅಂಬ್ಲಿ, ರಬ್ಳಿಗೆ. ಮೇಲ್ಗಡೆ ಮುಳ್ಳಪ್ಪ ಸ್ವಾಮಿ ಹತ್ರನೂ ಗಂಗೆ ಬಾವಿ ಇದೆ, ಉದ್ಭವ ಗಂಗೆ. ಈ ಸ್ವಾಮಿ ಹತ್ರನೂ ಉದ್ಭವ ಗಂಗೆ ಇದೆ. ಅಲ್ಲಿಂದ ಗಂಗೆ ಇಲ್ಲಿ ಸ್ವಾಮಿಗೆ ಹರಿದ್ರೆ ಈ ಸ್ವಾಮಿ ಪೂಜೆ ಮಾಡಿದ ಗಂಗೆ ಕೆಳಗಡೆ ಹರಿಯುತ್ತೆ. ಯಾವುದೇ ಪೈಪ್ ಲೈನ್ ಏನಿಲ್ಲ. ಇಲ್ಲಿ ಪೂಜೆ ಮಾಡಿದ ಗಂಗೆನೂ ಹಂಗೆ ಅಲ್ಲೇ ಹಿಂಗೋದು. ಕೆಳಗಡೆ ನೋಡಿದ್ರಲ್ಲ ಬಾವಿ ಹೆಂಗಿತ್ತಲ್ಲಿ ಚಿಕ್ಕದಾಗೆ ಹಿಂಗ್ಬಿಟ್ಟು ಕೆಳಗಡೆ ಗಂಗೆ ಬಾವಿ. ಅಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರೋದು. ಇದು ಗಂಗೆ ಬಾವಿ ಅಂತ. ಇದು ಗಂಗೆ ಬಾವಿಗೆ ಹೋಗುವಂಥ ದಾರಿ. ಸ್ನೇಹಿತರೆ, ಸೀತಾಳಪ್ಪನ ದೇವಸ್ಥಾನ ಪಕ್ಕದಲ್ಲೇ, ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲೇ ಗಂಗೆ ಬಾವಿಗೆ ಹೋಗುವಂಥದ್ದು. ಒಂದು 10ರಿಂದ 15 ನಿಮಿಷ ಬೇಕು ಇಳಿಯೋದಕ್ಕೆ, ಹತ್ತೋದಕ್ಕೆ. ಮಳೆಗಾಲ, ಪಾಚಿ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಬನ್ನಿ. ಮಿನಿಮಮ್ ಅಂತ ಹೇಳಿದ್ರೆ ಒಂದು 10 ನಿಮಿಷ 15 ನಿಮಿಷ ಇಳಿಲೇಬೇಕು. ಎಲ್ಲ ಮಳೆ ಆಗಿ ಚೆನ್ನಾಗಿ ಪಾಚಿ ಕಟ್ಬಿಟ್ಟಿದೆ. ಗಂಗೆ ಬಾವಿ ಜಾಸ್ತಿ ಸಾಮಾನ್ಯ ಯಾವುದೋ ವ್ಯಾಲಿಗೆ ಬಂದಂಗೆ ಆಗ್ತಾ ಇದೆ ಆಂಜನೇಯ. ಇಲ್ಲಿ ವ್ಯೂ ನೋಡಿ, ಇಲ್ಲಿ ವ್ಯಾಲಿ, ಅಲ್ಲೊಂದು ಯಾವುದೋ ರೆಸಾರ್ಟು ಹೋಮ್ ಸ್ಟೇನೋ ಇದೆ, ಸಖತ್ತಾಗಿದೆ. ಸ್ನೇಹಿತರೆ, ಬಂದ್ವಿ ಗಂಗೆ ಬಾವಿ. ಸ್ನೇಹಿತರೆ ನೋಡಿ, ಇದು ಗಂಗೆ ಬಾವಿಗೆ ಆಲ್ಮೋಸ್ಟ್ ಒಂದು 200-250 ಮೆಟ್ಲು ಇಳಿದು ಬಂದಿದ್ದೀವಿ. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ಗಂಗೆ ಬಾವಿ ನೋಡಿ. ಇಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇರತ್ತೆ ಯಾವಾಗ್ಲೂ. ಭಾಳ ಪವಿತ್ರವಾದಂಥ, ಪುಣ್ಯವಾದಂಥ ಕ್ಷೇತ್ರ. ಸ್ನೇಹಿತರೆ, ಈ ಗಂಗೆ ಬಾವಿ ಏನು ತೀರ್ಥ ಬರ್ತಾ ಇದೆ ಬೆಟ್ಟದಿಂದ, ಬಸವಣ್ಣನ ಬಾಯಿಂದ, ಭಾಳ ಆಯುರ್ವೇದಿಕ್ ವಾಟರ್. ಯಾಕಂತ ಹೇಳಿದ್ರೆ ತುಂಬ ಮರದ ಬೇರುಗಳು, ಕಾಂಡಗಳಲ್ಲಿ ಬರುವಂಥದ್ದು. ಪ್ಯೂರ್ ವಾಟರ್, ಪ್ಯೂರ್ ಆಲ್ಕಲೈನ್ ವಾಟರ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸೀತಾಳಯ್ಯನಗಿರಿ ಪಕ್ಕದಲ್ಲೇ ಗಂಗೆ ಬಾವಿಗೆ ಬರುವಂಥದ್ದು. ಹಿಂದೆ ಏನು ಕಾಣಿಸ್ತಾ ಇದೆ, ಭಾಳ ಸ್ವಚ್ಛತೆಯಾಗಿ ಕಾಪಾಡ್ಕೊಂಡಿದ್ದಾರೆ. ಭಾಳ ನೀಟಾಗಿದೆ ಜಾಗ, ಭಾಳ ಪವಿತ್ರವಾದಂಥ ಕ್ಷೇತ್ರ. ದಯವಿಟ್ಟು ಬಂದು ಇಲ್ಲಿ ಪ್ಲಾಸ್ಟಿಕ್ ಹಾಕೋದು, ಮತ್ತೊಂದು ತಿನ್ನೋದು, ಲೇಸು ಕುರ್ಕುರೆ ತಿನ್ನೋದು, ಗುಟ್ಕಾ ಹಾಕೋದು, ಎಣ್ಣೆ ಹೊಡೆಯೋದು, ಪ್ಲಾಸ್ಟಿಕ್ ಬಾಟ್ಲ್ ಹಾಕೋದು ಏನೂ ಮಾಡಬೇಡಿ ದಯವಿಟ್ಟು ಇಲ್ಲಿ. ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ಮಂಗಳವಾರ, ಯಾವುದೇ ಥರ ರಜಾ ಇಲ್ಲ. ಜನ ನೋಡಿ, ಕಾರುಗಳು ಸುಮಾರು ಒಂದು 2 ಕಿಲೋಮೀಟ್ರು ಹಿಂದೆನ ನಿಲ್ಲಿಸಿ ಬಂದಿರುವಂಥದ್ದು ನಾವು. ಇಲ್ಲಿ ನೋಡಿ, ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫುಲ್ ಮುಚ್ಚೋಗಿದೆ. ಶ್ರೀ ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ. ಸ್ನೇಹಿತರೆ, ಮೇಲ್ಗಡೆ ನಾವು ಮಠಕ್ಕೆ ಹೋಗ್ಬೇಕಾದ್ರೆ, ಚೆನ್ನಾಗಿದೆ ಮೇಲೆ, ಆ ಗದ್ಗೆಗೆ ಹೋಗ್ಬೇಕಾದ್ರೆ ಒಂದು 500 ಮೆಟ್ಲನ್ನು ಹತ್ತಿ ಹೋಗಬೇಕು. ಹತ್ತುತ್ತಾ ಬೆಟ್ಟ ಕಾಣಿಸ್ತಾ ಇದೆ, ಮಿಕ್ಕಿದೆಲ್ಲ ಮುಚ್ಚಿ ಹೋಗಿದೆ. ಸಿಕ್ಕಾಪಟ್ಟೆ ಗಾಳಿ.
ಮುಳ್ಳಯ್ಯನಗಿರಿ ಸುಕ್ಷೇತ್ರ. ಯಾವ ಕಾಲದ್ದು, ಎಷ್ಟು ವರ್ಷದ್ದು ಇವೆಲ್ಲ. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ಶ್ರೀ ಗುರು ಮೇಲುಗದ್ರಿಗೆ ಮುಳ್ಳಪ್ಪ ಸ್ವಾಮಿ. ಆರು ಗಿರಿ ಕೆಳಗಾಗಿ 3 ಗಿರಿ ಮೇಲಾಗಿ ಮುತ್ತು ಮುಳ್ಳಯ್ಯನ ಪಾದಕ್ಕೆ ಉಗೆ ಅಂದ್ರಪ್ಪ. ಉಗೆ! ಸೌದೆ ಎಲ್ಲ ಸ್ಟಾಕ್ ಮಾಡ್ಕೊಂಬಿಟ್ಟವ್ರೆ ಅಡುಗೆಗಲ್ಲ. ಹಾಂ, ಅದೇ ದಾಸೋಹಕ್ಕೆ, ಪ್ರಸಾದಕ್ಕೆ ಹೊತ್ಕೊಂಡೇ ಬರಬೇಕಲ್ಲ ಇಲ್ಲಿಗೆ. ಇವರು ಇನ್ನೂ ಜೀವಂತವಾಗಿದ್ದಾರೆ ಗುರುಗಳು ಅಂತ. ಬಾಳೆಹಣ್ಣು ತೊಟ್ಟು ಸಾಮರಿಯಲ್ಲ, ಆರತಿ ಕೊಡಲ್ಲ, ತೀರ್ಥ ಕೊಡಲ್ಲ, ಹೂ ಕೊಡಲ್ಲ, ಬರೀ ಆಶೀರ್ವಾದ ಮಾಡಿ ದುಳ್ತಾ ಅಂತ ಭಸ್ಮ ಕೊಡೋದು ಅಷ್ಟೇ. ಅಂದ್ರೆ ಇದೆಲ್ಲ ಮಾಡಿದ್ರೆ ಅವರು ಇಲ್ಲ ಅಂತ. ಹೌದೌದು, ಕಾಯಿ ಹೊಡೆಯೋದು ಅದೆಲ್ಲ ಇದು ಮಾಡಿದ್ರೆ ಅದು ಒಂದು ದೇವಸ್ಥಾನ, ಅದು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅದಕ್ಕೆ. ಇದು ಹಾಗೆ ಉದ್ಭವ ಆಗಿರೋದು ಲಿಂಗದಲ್ಲಿ ಐಕ್ಯವಾಗಿ. ಅಂದ್ರೆ ಅವ್ರಿನ್ನ ಇವತ್ತಿಗೂ ಜೀವಂತವಾಗಿದ್ದಾರೆ ಅಂತ ಹೇಳಿ ನಾವು ಗುರುಗಳ ಹತ್ರ ಇಟ್ಟಾಗಿ ಆಶೀರ್ವಾದ ಮಾಡ್ತಾರೆ, ಹಾಕಿ ಮಾಡಿ ಕೊಡೋದು ಅಷ್ಟೇ. ಕಾಯಿ ಹೊಡೆಯಲ್ಲ. ಗೌರಿ ಹಬ್ಬದ ದಿವಸ, ಚೌತಿ ದಿವಸ ಹೊಡೆಯೋದು ಗಣಪತಿಗೆ. ಯುಗಾದಿ ಹಬ್ಬದಲ್ಲಿ ತೀರ್ಥ ಬೇವು ಬೆಲ್ಲ ವರ್ಷಕ್ಕೆ ಉಂಟು. ಸರಿ, ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಮುಳ್ಳಯ್ಯನಗಿರಿಲಿ ಮುಳ್ಳಪ್ಪನ ಮಠದ ಹತ್ರ, ಮುಳ್ಳಪ್ಪನ ಗದ್ಗೆ ಹತ್ರ ಇಲ್ಲಿ ಗಂಗೆ ಬಾವಿ ಅಂತ ಇದೆ. ಅಂದ್ರೆ ಪುತ್ರ ಸಂತಾನ ಬೇಕು ಅಂತ ಹೇಳಿದ್ರೆ ಅಲ್ಲಿ ಗಂಗೆ ಬಾವಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥದ್ದು. ಸೊ ಇಲ್ಲಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ಗಂಗೆ ಬಾವಿಗೆ ಹೋಗೋಣ. ಗಂಗೆ ಬಾವಿಯ ದಾರಿ ಹಿಂಗೇನು ಹೋಗೋದು ನಡಿ. ಎಷ್ಟು ದೂರ ಹೋಗ್ಬೇಕು ಆಂಜನೇಯ? ಹಾಂ, ಅಲ್ಲ ಇರೋದು. ನಡಿ. ಎಲ್ಲ ಅಲ್ಲಿ ಕೆಳಗಡೆಗೆ ಅಲ್ಲಿ ಹೋಗ್ಬೇಕಾ? ಅಲ್ಲಿಗೆ ಇದೆಲ್ಲ ಮೆಟ್ಲುಗಳು ಹಿಂಗೆ ಹೋಗ್ತಾ ಇದೆಯಲ್ಲ ಈ ಕಡೆ. ಓಹ್, ಮೆಟ್ಲುಗಳು ಬರ್ತಾರ. ನೀನು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದೆಯಾ? ಕಾಲು ಒತ್ತತ್ತಲ್ಲಿ, ನಾನು ಹಿಂಗೆ ಬರ್ತೀನಿ. ಓ, ಇಲ್ಲಿ ಸ್ನಾನ ಮಾಡ್ಕೊಂಡು ಬರೋರು ಇಲ್ಲಿ ಇಷ್ಟು ದೂರ ಬರ್ಬೇಕಾ? ಸ್ನಾನ ಮಾಡ್ಕೊಂಡು ಯಾವ್ದು ಬಟ್ಟೆಯಲ್ಲಿ? ಕಾಲು ಜಾರತ್ತಪ್ಪ, ಹುಷಾರು. ಚಪ್ಪಲಿ ಹಾಕೊಂಬಂದಿದ್ರೆ ಗ್ಯಾರಂಟಿ ಬೀಳದೆ. ನಿಧಾನಕ್ಕೆ ಬಾಪ, ಜಾರಿಯಾ. ಓ, ಬಿಂದಿಗೆ ಎಲ್ಲ ಸೇರಿಸಿ ಇಲ್ಲ ಇಟ್ಟಿದ್ದಾರೆ. ಗಂಗೆ ಬಾವಿ. ಈ ಗಂಗೆ ಬಾವಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಪುತ್ರ ಸಂತಾನ ಮಕ್ಕಳಿಲ್ಲದೆ ಇರೋರು ಈ ಗಂಗೆ ಬಾವಿಗೆ ಬರೋದಕ್ಕೆ ಮುಂಚೆ ಅಲ್ಲಿ ಮುಳ್ಳಪ್ಪನ ಗದ್ಗೆಗೆ ಹೋಗಿ ಅಲ್ಲಿ ಕೇಳಿಕೊಂಡು ಇಲ್ಲಿ ಬಂದು ಇಲ್ಲಿ ಬಿಂದಿಗೆ ಕೂಡ ಇಟ್ಟಿರ್ತಾರೆ. ಇಲ್ಲಿ ಸ್ನಾನ ಮಾಡಿ ತೇವದ ಬಟ್ಟೆನಲ್ಲೇ ಅಲ್ಲಿ ಹೋಗುವಂಥದ್ದು ಮುಳ್ಳಪ್ಪನ ಗದ್ಗೆಗೆ. ಅಂದರೆ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ತುದಿಗೆ ದೇವಸ್ಥಾನಕ್ಕೆ, ಮಠಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದವನ್ನು ತಗೊಂಡ್ರೆ ಸಂತಾನ ಭಾಗ್ಯ ಆಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ. ಅದಕ್ಕೋಸ್ಕರ ಇದನ್ನು ಗಂಗೆ ಬಾವಿ ಅಂತ ಹೇಳೋದು. ಸ್ನೇಹಿತರೆ, ಮುಳ್ಳಪ್ಪನ ಗದ್ಗೆ ಹಿಂದೆ ಇರ್ತಕ್ಕಂಥ ಗಂಗೆ ಬಾವಿ ಈಗ ವಾಪಸ್ ಮಾಡಿದಂಥ ಗುಹೆ ಕೂಡ ಇದೆ. ನೋಡಿ, ಆ ಗುಹೆಗೆ ಹೋಗ್ಬೇಕಾದ್ರೆ ನಾವು ಈ ದಾರಿನಲ್ಲಿ ಸಾಗಬೇಕಾಗತ್ತೆ. ಭಾಳ ಹತ್ತದಲ್ಲಿದೆಯಂತೆ, ಒಂದು 100 ಹೆಜ್ಜೆ ದೂರ ಅಷ್ಟೇ.
ಇಲ್ಲೆಲ್ಲ ವ್ಯಾಲಿ. ಇಲ್ಲಿ ಎಲ್ಲಿ ಗುಹೆ? ಇದು 2 ಗುಹೆ ಇದಾವೆ. ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಒಳಗೆ ಹೋಗ್ಬೋದು. ಮುಳ್ಳಯ್ಯನಗಿರಿಲಿರ್ತಕ್ಕಂಥ ಮುಳ್ಳಪ್ಪನ ಗದ್ಗೆ ಕೆಳಗಿರ್ತಕ್ಕಂಥ ಗುಹೆಗೆ. ಇಲ್ಲಿ ಮುಳ್ಳಪ್ಪ ಸ್ವಾಮಿಗಳು, ಸಿದ್ಧ ಪುರುಷರು, ಪವಾಡ ಪುರುಷರು ತಪಸ್ ಮಾಡಿದಂಥ ಜಾಗ. ಅಲ್ಲೊಂದು ಗುಹೆ ಇದೆ, ಇಲ್ಲೊಂದು ಗುಹೆ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಬನ್ನಿ, ಇದಕ್ಕೆ ಒಂದು ಸ್ವಲ್ಪ ದೂರ ಒಳಗೋಗ್ಬೋದು ಅಂತ. ಎಷ್ಟು ದೂರ ಒಳಗೋಗ್ಬೋದು ನಾವು ನೋಡೋಣ ಬನ್ನಿ. ಎಲ್ಲ ಫುಲ್ ಪಾಚಿ ಕಟ್ಬಿಟ್ಟೈತಲ್ವಾ, ನೀರು ಜಿನ್ಗಿ ಜಿನ್ಗಿ. ಕರಡಿ ಗಿರಡಿ ಇದ್ದಾವಪ್ಪ. ಹಾ, ಇರು, ನಿಧಾನಕ್ಕೆ ಹೋಗೋ. ಓಹೋ, ಪೂರ್ತಿ ಒಳಗಡೆ ತನಕಿದೆ ಎಲ್ಲ. ಇದು ಇದು ಅಷ್ಟು ಲಾಸ್ಟ್ ಅದು. ಹೋಗ್ಬೋದು, ಇನ್ನು ಮುಂದಕ್ಕೆ ಹೋಗ್ಬೋದು. ಬನ್ನಿ, ಇಲ್ಲಿ ಮುಂದಕ್ಕೆ ಕರ್ಕೊಂಡು. ಓ, ಇಲ್ಲಿಂದ ಕನೆಕ್ಟ್ ಆಗಿದೆ. ಏನಿದು? ಹೋಗಿ 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 ಮುಂದಕ್ಕೆ ಹೋಗ್ಬೋದು. ಇರು ಇರು, ಒಂದು ನಿಮಿಷ, ಇದೇನು ನೋಡೋಣ. ಓಹೋ, ಇಲ್ಲಿ ಹೋದ್ರೆ ಬರೋದೇ ಕಷ್ಟ ಸ್ನೇಹಿತರೆ. ಈ ಗುಹೆ ಒಳಗೆ ಆಲ್ಮೋಸ್ಟ್ ನಾನು ನನ್ನ ಪ್ರಕಾರ 100 ಅಡಿ ಒಳಗೆ ಬಂದಿದ್ದೀನಿ. ಇನ್ನ ತುಂಬಾ ಇದೆ ಒಳಗಡೆ ಹೋಗೋದು. ಅಂದ್ರೆ ಇದಕ್ಕೆ ಪ್ರಿಪೇರ್ ಆಗಿ ಬರಬೇಕು. ಒಳಗಡೆ ಎಲ್ಲ ನುಗ್ಗಬೇಕು ಸಿಕ್ಕಾಪಟ್ಟೆ. ಆಮೇಲೆ ಚಿಕ್ಕದಾದಂಥ ಜಾಗ, ಮೇಲ್ಗಡೆ ಬುರುಡೆ ಎಲ್ಲ ಹೊಡಿಯತ್ತೆ. ಬಟ್ ಇಷ್ಟೇ ಹೋಗೋದು ಅನ್ಕೊಂಡಿದ್ದೀನಿ ನಾನು. ಇಷ್ಟಕ್ಕೆ ನಿಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಬುಟ್ಟೆ ಎಲ್ಲ ಗಲೀಜ್ ಆಗ್ಬಿಡತ್ತೆ. ಇದಕ್ಕೆ ರೆಡಿಯಾಗಿ ಬಂದ್ರೆ ಒಳಗಡೆ ಎಲ್ಲಿ ತನಕ ಹೋಗುತ್ತೆ ಹೋಗ್ಬೋದು. ಒಟ್ಟಿನಲ್ಲಿ ಇದು ಮುಳ್ಳಪ್ಪ ಸ್ವಾಮಿಗಳು ತಪಸ್ ಮಾಡಿದಂಥ ಜಾಗ. ದಯವಿಟ್ಟು ಇಲ್ಲಿ ಬಂದು ನೋಡೋರು ತುಂಬಾ ಜನ ನೋಡಿದೀನಿ. ಬಾಟ್ಲು ಪಿಸ್ಸಾ ಮಾಡೋದು ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ. ಇದು ಬಹಳ ಒಂದು ಶಕ್ತಿ ಇರತಕ್ಕಂಥ ಒಂದು ಜಾಗ ಇದು. ಬಾ, ಟಾರ್ಚ್ ಹಾಕೊಂಬಾ. ನೋಡಿ, ಅದು ಒಳಗಡೆ ಗುಹೆ ಹೆಂಗ್ ಇಂಟರ್ ಕನೆಕ್ಟ್ ಆಗಿದೆ. ಕಷ್ಟ. ಮೇಲ್ಗಡೆ ಕ್ಯಾಮ್ರಾ ಬ್ಯಾಗ್ ಎಲ್ಲ ಉಜ್ಜುತ್ತೆ. ದಪ್ಪ ಶರೀರ ನೀನು, ನಾನು ಉದ್ದ ಶರೀರ. ಮೆತ್ತಿಗೆ ಇರು ಇರು, ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ನಿಧಾನಕ್ಕೆ. ಹಾ, ನಿಧಾನಕ್ಕೆ. ಏನೋ ಹೊಡಗಿರ್ಕಂಡ್ಯಾ? ರೆಡಿ ಏನ್ಬೇಡ, ನಿಧಾನಕ್ಕೆ ಬಾ. ದೊಡ್ಡ ಕಾಡಿನಕ್ಕೆ ಬಂದಂಗೆ ಆಯ್ತು. ಇರೋ ಗುಹೆ ಏನು ಒಳಗಡೆ ಅಷ್ಟಿಲ್ಲ. ಇಲ್ಲಿ ಕಾಣಿಸ್ತಾ ಇರೋದೆ ಲಾಸ್ಟು. ಬಟ್ ಆ ಗುಹೆನಲ್ಲಿ ತುಂಬ ಒಳಗಡೆ ತನಕ ಹೋಗ್ಬೋದು. ಘಾಟ್ ಸೆಕ್ಷನ್. ಈ ಸ್ನೇಹಿತರೆ, ಇದು ನೋಡಿ ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಟರ್ನಿಂಗ್ ಇದು. ಇದು ಮಲ್ಲೇನಹಳ್ಳಿ ಅಂತ ಹೇಳ್ತೀವಿ. ಇಲ್ಲಿ ಲೆಫ್ಟಲ್ಲಿ ಆರ್ಚ್ ಇದೆ. ಆ ಲೆಫ್ಟಲ್ಲಿ ಟರ್ನ್ ಆದರೆ ಬಿಂಡ್ಗ ಅಂತ. ಒಂದು ಹಾರ್ಡ್ಲಿ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಅಷ್ಟೇನೆ. ದೇವಿರಮ್ಮನ ದೇವಸ್ಥಾನದ ಹೆಬ್ಬಾಗಿಲು ಬಳಿ ಇದ್ದೀವಿ. ಸ್ನೇಹಿತರೆ, ತಾಯಿ ಒಳಗಡೆ ಗರ್ಭಗುಡಿ ಹೋಗ್ಬೇಕಾದ್ರೆ ಬಾಗಿಲು ತಾನೇ ತೆರ್ಕೊಳ್ಳುವಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ಅದೇ ದೇವಿರಮ್ಮ ಕ್ಷೇತ್ರ. ಚಿಕ್ಕಮಗಳೂರಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಿಂಡಗ ದೇವಿರಮ್ಮ ದೇವಸ್ಥಾನ, ಮಲ್ಲೇನಹಳ್ಳಿ. ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರೋದು ದೇವಿರಮ್ಮನ ದೇವಸ್ಥಾನ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಗಿರಿ ಏನಿದೆ, ಬೆಟ್ಟ ಏನಿದೆ, ಅದನ್ನ ದ್ರೋಣ ಪರ್ವತ ಅಂತ ಹೇಳ್ತೀವಿ. ದೇವಿರಮ್ಮನ ಬೆಟ್ಟ ಅಂತ ಹೇಳ್ತೀವಿ. ಅಲ್ಲಿಗೆ ವರ್ಷಕ್ಕೊಂದ್ಸಾರಿ ಮಾತ್ರ ಹೋಗಿ ಪೂಜೆ ಆಗುವಂಥದ್ದು. ಈ ಗ್ರಾಮಸ್ಥರ ಕೋರಿಕೆ ಮೇರೆಗೆ ತಾಯಿ ಬಂದು ಇಲ್ಲಿ ನೆಲೆಸಿರುವಂಥದ್ದು. ನಾನು ತುಂಬ ಒಂದು 15-20 ವರ್ಷದ ಹಿಂದೆ ಬಂದಿದ್ದೆ. ಅವಾಗ ಚಿಕ್ಕ ದೇವಸ್ಥಾನ, ಹಳೆ ದೇವಸ್ಥಾನ, ಈಗೆಲ್ಲ ತುಂಬ ರೆನೋವೇಷನ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನ.
ಈ ತಾಯಿಯ ಶಕ್ತಿ ಬಗ್ಗೆ, ತಾಯಿನ ಬೇಡ್ಕೊಂಡವ್ರಿಗೆ ಸಂತಾನ ಭಾಗ್ಯ ಆಗಿರ್ಬೋದು, ಮದುವೆ ಭಾಗ್ಯ ಆಗಿರ್ಬೋದು, ಇಲ್ಲೊಂದು ಗಂಗೆ ಸ್ನಾನ ಮಾಡಿಸಿ. ಸ್ನೇಹಿತರೆ, ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಕಲ್ಲತ್ಗಿರಿ ಫಾಲ್ಸ್ ನ ಪ್ರತಿಯೊಬ್ರು ನೋಡೇ ಇರ್ತೀರಾ. ಆದ್ರೆ ಮಳೆಗಾಲದಲ್ಲಿ ಈ ಫಾಲ್ಸ್ ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ಆ ಫಾಲ್ಸ್ ನ ದಾಟಿ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗಿ ವೀರಭದ್ರನ ದರ್ಶನ ಮಾಡೋದು ವಾಡಿಕೆ. ಸಂತವೇರಿ ಅದೇ ಇಲ್ಲಾಸಿ ಈ ರೋಡಲ್ಲಿ ಹಿಂಗ್ ಮೇಲಕ್ಕೆ ಹೋದ್ರೆ ಆ ಕಲ್ಲತ್ತಿಗಿರಿದು ಇದೆಯಲ್ಲ, ಹರಿಯುತ್ತಲ್ಲ ಕಲ್ಲತ್ತಿಗಿರಿದು ಮೇಲಿಂದ ಪಾಯಿಂಟ್ ಪಾಯಿಂಟ್ ಹೋಗ್ಬೋದು. ಇಲ್ಲಿಂದ ಎಸ್ಟೇಟ್ ಮೇಲೆ ನೋಡಿ ಮೇಲ್ಗಡೆ ಗುಡ್ಡ ಇದೆಯಲ್ಲ, ಅಲ್ಲಿಂದ ಅದ್ರ ಪರ್ಮಿಷನ್ ಇಲ್ಲ ಅಲ್ಲಿಗೆ ಹೋಗಕ್ಕೆ. ಬಟ್ ಲೋಕಲ್ಸ್ ಓಡಾಡ್ತಾರೇನೋ ಸಂತವೇರಿಯಿಂದ. ಅಂದ್ರೆ ಅದು ಕಲ್ಲತ್ಗಿರಿ ಫಾಲ್ಸ್ ಮೇಲ್ಗಡೆ ಪಾಯಿಂಟ್, ಅಲ್ಲಿ ನೀರು ಇದಾಗಿರೋದು ಉಕ್ಕಿರೋ ಜಾಗ ಅಲ್ಲಿಂದ. ಧನ್ಯವಾದಗಳು ಶಿವಕುಮಾರ್ ಅವರೇ. ಅನಿಮಲ್ ಕ್ರಾಸಿಂಗ್ ಇದೆ ಇಲ್ಲಿ, ಎಲಿಫೆಂಟ್ ಕ್ರಾಸಿಂಗ್, ಗೋ ಸ್ಲೋ. ಒಟ್ಟಿನಲ್ಲಿ ಫಾರೆಸ್ಟ್ ಮಾತ್ರ ಥಿಕ್ ಫಾರೆಸ್ಟ್ ಚೆನ್ನಾಗಿದೆ. ಸ್ನೇಹಿತರೆ, ಮಳೆಗಾಲದಲ್ಲಿ ಎಲ್ಲಂದ್ರಲ್ಲೇ ಫಾಲ್ಸ್ಗಳು, ಎಲ್ಲಂದ್ರಲ್ಲೇ ನದಿ ಝರಿಗಳು ತುಂಬಿ ಹರಿಯಕ್ಕೆ ಶುರುವಾಗ್ತವೆ. ನೋಡಿ, ಇದು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಇಲ್ಲೊಂದು ನದಿ ಥರ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ, ಸಖತ್ತಾಗಿದೆ. ಈ ಕಡೆ ಜೋರಾಗಿ ಹೋಗ್ತಾ ಇದೆ. ಇಲ್ಲಿ ಲೆಫ್ಟಾ, ಇಲ್ಲಿ ಕೆಮ್ಮಣ್ಣಗುಂಡಿ, ಕಲ್ಲತ್ತಿಪುರ, ಶಿವಮೊಗ್ಗ ಸ್ಟ್ರೈಟ್. ತಿರ್ಗಾ ಹೆಬ್ಬೆ ಫಾಲ್ಸ್ ಅಂದ್ರೆ ಅದು ಬೇರೆ ಅಲ್ಲ? ಇಲ್ಲಿಂದ ಎಷ್ಟು ದೂರ ಕಲ್ಲತ್ಗಿರಿ? 17. ಇಲ್ಲಿಂದ 17 ಹೋಗ್ಬೇಕಾ? ಇದೇನಾ ಕಲ್ಲತ್ಗಿರಿ? ವೆಲ್ಕಮ್. ವೀರಭದ್ರೇಶ್ವರ ಗ್ರಾಮ ಪಂಚಾಯತಿ ತಿಗಡ ವರ್ತೆಗುಂಡಿ. ಎಷ್ಟು ದ್ವಿಚಕ್ರ ವಾಹನ? 20, ಕಾರು ಎಷ್ಟಪ್ಪ? 50. ಫಾಲ್ಸ್ ಗೇಟ್ ಕ್ಲೋಸ್ ಇದೆ. ಒಂದು 30 ಮೀಟರ್ ಡಿಸ್ಟೆನ್ಸ್ ಬರೀ ವ್ಯೂ ಮಾತ್ರ ನೋಡ್ಕೊಂಡು ಸಾಕಷ್ಟೇ ಸಾಕು. ನಾವು ಅದನ್ನೇ ನೋಡಕ್ ಬಂದಿದ್ದು, ನೀರು ಎಷ್ಟೈತೆ ಅಂತ. ನೀರು ಜಾಸ್ತಿ ಹೋಗ್ತಾ ಇದೆಯಾ? ಇವ್ರು ಪೂಜೆಗೆ ಹೋಗಿದ್ದಾರೆ ಅಂತಂದ್ರು. ಪೂಜಾರಿ ಹೋಗಿರ್ತಾರೆ. ದಾಟ್ಬೋದ ಪೂಜಾರರು? ಅಷ್ಟಿದೆಯಾ? ಪೂಜಾರು ದಾಟ್ಬೋದು. ಎಷ್ಟು ಬೇಕಣ್ಣ? ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರ ಸ್ವಾಮಿ ಸನ್ನಿಧಿ. DC ಆದೇಶದ ಮೇರೆಗೆ ಮುಚ್ಚಿದ್ದಾರೆ. ಕಲ್ಲತ್ತಿಗಿರಿ ಗೆಸ್ಟ್ ಹೌಸ್ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಸೀದಾ ಇಲ್ಲಾಸ್ ಹೋದ್ರೆ ಕಲ್ಲತ್ತಿಗಿರಿ ವೀರಭದ್ರೇಶ್ವರನ ದೇವಸ್ಥಾನ, ಹಿಂದ್ಗಡೆ ಕಾಣ್ತಿರೋದು ಕಟ್ಟಿನ ಚೌಡೇಶ್ವರಿ ದೇವಸ್ಥಾನ. ಅಲ್ಲಿಗೆ ಇಲ್ಲಿ ಖಾರ ಅಂದ್ರೆ ನಾನ್ ವೆಜ್ಜು ಎಲ್ಲ ಇಲ್ಲಿ ರಗತಬಲ್ಲಿ ಎಲ್ಲ ಕೊಡ್ತಾರೆ ಅಮ್ಮನವರಿಗೆ. ಹೌದಾ? ತುಂಬಾ ಜನ ಇದಾರೆ ಇಲ್ಲಿ. ತುಂಬಾ ಜನ ಬರ್ತಾರೆ, ಎಲ್ಲ ಅರ್ಕೆಗಳು ಮಾಡ್ತಾರೆ. ಆಮೇಲೆ ಇಲ್ಲಿ ಕೆಳಗಡೆ ದೇವ್ರು ಕರ್ಕೊಬಂದು ಪುಣ್ಯ ಮಾಡಿಸ್ಕೊಂಡು ಹೋಗಿ ದೃಷ್ಟಿ ಪೂಜೆ ಮಾಡ್ತಾರಲ್ಲ ಈ ಬೇರೆ ದೇವ್ರುಗಳಿಗೆ, ಅವಾಗ ಇಲ್ಲಿ ಬಲಿ ಕೊಡ್ತಾರೆ ಅವಕ್ಕೆ. ಓಕೆ, ನಮಗೆ ಒಟ್ಟಿನಲ್ಲಿ ಕಲ್ಲತ್ಗಿರಿಲಿ ಚೌಡಿ ದೇವಸ್ಥಾನ ಇದೆ ಅಂತ ಇವತ್ತೇ ಗೊತ್ತಾಗಿದೆ. ನಡೀರಿ, ಕಟ್ಟಿನ ಚೌಡಿ ದೇವಾಲಯ. ಶ್ರೀ ಕಟ್ಟಿನ ಚೌಡಮ್ಮನವರ ದೇವಸ್ಥಾನ, ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ. ಕೋಳಿ ಕುರಿ ಕ್ಲೀನಿಂಗ್ಗೆ ದಾರಿ. ಏನು ಬಲಿ ಪೂಜೆ ಮಾಡಿರೋರು ಒಂದು ಸುಮಾರು ಜನ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಗಮ್ ಅಂತ ಬರ್ತಾ ಇದೆ. ಇಷ್ಟು ಸಾರಿ ಬಂದಿದ್ದೀವಿ ನೋಡಪ್ಪ, ಒಂದು ಸಾರಿನೂ ದರ್ಶನ ಮಾಡಿಲ್ಲ ಕಲ್ಲತ್ತಿಗಿರಿಲಿ. ಕಟ್ಟಿನ ಚೌಡೇಶ್ವರಿ ಅತ್ಯಂತ ಶಕ್ತಿಶಾಲಿ ಚೌಡಿ ಅಂತ ಹೇಳ್ತಾರೆ ಇದನ್ನು.
ಯಾವ ಬೆಂಗಳೂರು. ನಿಮ್ಮ ಪ್ರಾಪರ್ ಇಲ್ಲೂ ನೋಡ್ಬೋದು ಮೊಳೆಗಳನ್ನು ಚೀಟಿಗಳನ್ನು ಬರೆದು ತಗಡಲ್ಲಿ ಬರೆದು ಹೊಡೆದಿರೋವಂಥದ್ದು. ಈ ಮೊಳೆಗಳನ್ನ ಹೇಳಿದ್ರೆ ಇಲ್ಲಿ ಈ ತಗಡಲ್ಲಿ ಒಳ್ಳೇದು ಬರೆದಿರ್ತಾರೆ, ಕೆಟ್ಟದ್ದು ಬರೆದಿರ್ತಾರೆ. ದಯವಿಟ್ಟು ಯಾರ ಮನೆ ಹಾಳಾಗಲಿ ಅಂತ ಏನೂ ಬರೆದು ಹರಕೆ ಹೊತ್ತು ಹಿಂಗೆಲ್ಲ ಮಾಡಬೇಡಿ. ಯಾರಿಗಾನ ಒಂದು ಒಳ್ಳೇದಾಗಲಿ, ಅನುಕೂಲ ಆಗಲಿ ಅಂತ ಹೇಳಿ ಬರೆದು ಹಾಕಿ, ಇಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳಿ ಹಾಕಿ, ಒಳ್ಳೇದಾಗತ್ತೆ. ಇಲ್ಲಿ ಏನು ನಾನ್ ವೆಜ್ ಅಡುಗೆ ಆಗತ್ತೆ, ಮಸಾಲೆ ರುಬ್ಬೋದಕ್ಕೆ ದೇವಸ್ಥಾನ ಆವರಣ ಹಾಗೂ ಮೈದಾನ ಶಾಂತ ರೀತಿಯಿಂದ ವರ್ತಿಸಿ. ಗುಂಡು ಕಲ್ಲುಗಳನ್ನು ನೋಡಿ ಹೇಗೆ ಜೋಡಿಸಿಟ್ಟಿದ್ದಾರೆ. ಸ್ನೇಹಿತರೆ, ವಿಶ್ವ ಪ್ರಸಿದ್ಧ, ಕರ್ನಾಟಕದಲ್ಲೇ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಚಿಕ್ಕಮಗಳೂರಿಂದ ಕೇವಲ 18 ಕಿಲೋಮೀಟ್ರು ಸಕರಾಯಪಟ್ಟಣದಲ್ಲಿರ್ತಕ್ಕಂಥ ಅಯ್ಯನ ಕೆರೆಗೆ ನಾನು ಬಂದಿದ್ದೀನಿ. ಅಯ್ಯನ ಕೆರೆ ಸುಮಾರು 900 ವರ್ಷಗಳ ಹಳೆಯ ಕೆರೆ. ಈ ಕೆರೆನ ರುಕ್ಮಾಂಗದ ರಾಯ ಅಂತ ಹೇಳಿ ಹೊಯ್ಸಳರ ಸಾಮಂತ 900 ವರ್ಷಗಳ ಕೆಳಗೆ ಕಟ್ತಾನೆ. ಅದಾದ ನಂತರ ಮೈಸೂರ ಸಂಸ್ಥಾನವು ಕೂಡ ಇದನ್ನು ಮೈಂಟೈನ್ ಮಾಡುತ್ತೆ. ಬಹಳ ವಿಶಾಲವಾದಂಥ ಕೆರೆ, ಸುಮಾರು 10 ನಾಲೆಗಳಿದೆ. ಇಲ್ಲಿ ಸುತ್ತಮುತ್ತ ಅಗ್ರಿಕಲ್ಚರ್ಗೆ, ವ್ಯವಸಾಯಕ್ಕೆ ಬಳಸುವಂಥ ನೀರನ್ನು ಇದೊಂದೇ ಕೆರೆ ಪ್ರೊವೈಡ್ ಮಾಡುತ್ತೆ. ಇದು ನೆನ್ನೆ ಬಾಗ್ನ ಕೊಟ್ಟಿರೋದು ಇರ್ಬೇಕಲ್ಲ. ಫುಲ್ಲು ಆ ಚಾನಲ್ ಮೇಲ್ ತನಕ ಬಂದ್ಬಿಟ್ಟಿದೆ ನೀರು. ಕೋಡಿ ಜೋರಾಗಿ ಹೋಗ್ತಾ ಇರ್ಬೇಕಂಗಾರೆ. ಯಾವ್ದು ಅದೇನಾ ಶಕುನಗಿರಿ? ಅದೇನಾ ಶಕುನಗಿರಿ ಬೆಟ್ಟ? ಇಲ್ಲೇ ಕೋಡಿ ಬೀಳ್ತಾ ಇರೋದು ಇದೆಲ್ಲ ಕೋಡಿ. ಅಡ್ಡ ಹಾಕೋರೆಲ್ಲ ತೆಗೆದ್ಬಿಟ್ಟವ್ರು, ಅಡ್ಡ ಹಾಕಿರೋದೆಲ್ಲ. ಅಯ್ಯನ ಕೆರೆ ಕೋಡಿ.